ಜೆಜಿಆರ್ ನಗರಕ್ಕೆ ಜನ ಜಮೀರ್ ದಿಢೀರಂತ ಎಂಟ್ರಿ ಕೊಟ್ಟಿದ್ದಾರೆ. ಜೆಜಿಆರ್ ನಗರಕ್ಕೆ ಜನ ಜಮೀರ್ ದಿಢೀರಂತ ಎಂಟ್ರಿ ಕೊಟ್ಟಿದ್ದಾರೆ. ಹಲ್ಲೆಕೋರ ಮುಸ್ಲಿಮರ ರಕ್ಷಣೆಗೆ ಜಮೀರ್ ಅವರು ಧಾವಿಸಿದ್ರ? ಹಾಗಾದ್ರೆ ಯಾವ ಕಾರಣಕ್ಕೆ ಹೋದ್ರು ಸ್ಥಳಕ್ಕೆ? ಮಾಲಾಧಾರಿಗಳ ಮೇಲಿನ ಹಲ್ಲೆ ಕೇಸಲ್ಲಿ ಸದ್ಯಕ್ಕೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ಮೂವರು ಮುಸ್ಲಿಂ ಅಪ್ರಾಪ್ತರಿಗೆ ಡ್ರಿಲ್ ಮಾಡಲಾಗ್ತಿದೆ. ಈ ಬೆನ್ನಲ್ಲೇ ಜೆಜಿಆರ್ ನಗರ ಠಾಣೆಗೆ ಸಚಿವ ಜಮೀರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಡಿಸಿಪಿ ಜೊತೆ ಸಚಿವ ಜಮೀರ್ ಅಹ್ಮದ್ ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ದಾರೆ. ಕಲ್ಲು ತೂರಾಟ ಪ್ರಕರಣ ಸಂಬಂಧ ಡಿಸಿಪಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಪ್ರಕರಣದಲ್ಲಿ ಈವರೆಗೆ ಯಾರೆಲ್ಲ ಬಂಧನ ಆಗಿದೆ ಅದೆಲ್ಲದರ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಯಾರು ಕಲ್ಲು ತೂರಾಟ ನಡೆಸಿದ್ದು ಎಂಬ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಅಪ್ರಾಪ್ತರ ಪರವಾಗಿ ಬ್ಯಾಟ್ ಬೀಸಿದ್ರ ಜನ ಜಮೀರ್. ಜೆಜಿಆರ್ ನಗರಕ್ಕೆ ಜನ ಜಮೀರ್ ದಿಢೀರಂತ ಎಂಟ್ರಿ ಕೊಟ್ಟಿದ್ದಾರೆ. ಹಲ್ಲೆಕೋರ ಮುಸ್ಲಿಮರ ರಕ್ಷಣೆಗೆ ಜಮೀರ್ ಅವರು ಧಾವಿಸಿದ್ರ? ಮಾಲಾಧಾರಿಗಳ ಮೇಲಿನ ಹಲ್ಲೆ ಕೇಸಲ್ಲಿ ಮೂವರನ್ನ ಬಂಧನ ಮಾಡಲಾಗಿತ್ತು. ಪೊಲೀಸ್ ಠಾಣೆಯಲ್ಲಿ ಮೂವರು ಮುಸ್ಲಿಂ ಅಪ್ರಾಪ್ತರಿಗೆ ಡ್ರಿಲ್ ಮಾಡಲಾಗ್ತಿದೆ. ಈ ಬೆನ್ನಲ್ಲೇ ಜೆಜಿಆರ್ ನಗರ ಠಾಣೆಗೆ ಸಚಿವ ಜಮೀರ್ ಭೇಟಿ ಕೊಟ್ಟಿದ್ದಾರೆ. ಚರ್ಚೆಯನ್ನ ಮಾಡಿದ್ದಾರೆ ಡಿಸಿಪಿ ಅವರ ಜೊತೆ. ಅದು ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಕಲ್ಲು ತೂರಾಟ ಪ್ರಕರಣ ಸಂಬಂಧ ಚರ್ಚೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಪ್ರಕರಣದಲ್ಲಿ ಈವರೆಗೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಯಾರು ಕಲ್ಲು ತೂರಾಟ ನಡೆಸಿದ್ದು ಎಂಬ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಅಪ್ರಾಪ್ತರ ಪರವಾಗಿ ಬ್ಯಾಟ್ ಬೀಸಿದ್ರ ಜಮೀರ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಜೆಜೆ ನಗರಕ್ಕೆ ಜಮೀರ್ ಅವರು ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ಮಾಲಾಧಾರಿಗಳಾಗಿದ್ದಂಥ ಅಂದ್ರೆ ಓಂ ಶಕ್ತಿ ಮಾಲೆಯನ್ನು ಧರಿಸಿದ್ದಂಥ ಯುವತಿಯರೇನಿದ್ರು ಅವರಿಗೆ ಕಲ್ಲು ತೂರಾಟವನ್ನ ಮಾಡಲಾಗಿತ್ತು. ಅವರ ವಿರುದ್ಧ ಅವರ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು, ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ ಏನ್ ಕೇಸ್ ದಾಖಲಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸರು. ಮೂವರನ್ನ ಅರೆಸ್ಟ್ ಮಾಡಿ ಡ್ರಿಲ್ ಕೂಡ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಜೆಜೆ ನಗರ ಠಾಣೆಗೆ ಸಚಿವ ಜಮೀರ್ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಆ ಎಂಟ್ರಿಯನ್ನ ಕೊಟ್ಟು ಸದ್ಯಕ್ಕೆ ಅಲ್ಲಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಒಂದು ಕಲ್ಲು ತೂರಾಟ ಪ್ರಕರಣ ಸಂಬಂಧ ಡಿಸಿಪಿ ಜೊತೆ ಚರ್ಚೆ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಾ, ಏನೆಲ್ಲ ಸಾಕ್ಷಿ ಸಿಕ್ಕಿದೆ ಅದೆಲ್ಲದರ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಜೊತೆಗೆ ಯಾರು ಕಲ್ಲು ತೂರಾಟ ನಡೆಸಿದ್ದು ಎಂಬ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನು ಅಪ್ರಾಪ್ತರ ಪರವಾಗಿ ಜಮೀರ್ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಯಾವ ಕಾರಣಕ್ಕೆ ಭೇಟಿ ಕೊಟ್ಟರು, ಜೊತೆಗೆ ಪ್ರತ್ಯೇಕವಾಗಿ ಏನೆಲ್ಲ ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಮಾಡಿದ್ರು ಎಂಬ ಕುತೂಹಲ ಕೂಡ ಇದೆ. ಯಾಕೆಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಹಿಂದೂ ಯುವತಿಯರ ಮೇಲೆ ಕಲ್ಲು ತೂರಾಟ ಆಗಿರೋದು, ಜೊತೆಗೆ ಆ ಒಂದು ದೇವಾಲಯದ ಒಂದು ಸೈಡ್ನಲ್ಲಿ ಹಿಂದೂ ಯುವತಿಯರಿದ್ರೆ ಮತ್ತೊಂದು ಭಾಗದಲ್ಲಿ ಮುಸ್ಲಿಂ ಯುವಕರಿದ್ರು. ಮುಸ್ಲಿಂ ಯುವಕರು ಅಥವಾ ಮುಸ್ಲಿಮರು ಇದ್ದಂತಹ ಜಾಗದಿಂದಲೇ ಕಲ್ಲು ಬಂದಿತ್ತು ಎಂಬ ಆರೋಪ ಕೂಡ ಇತ್ತು. ಅದರ ಬೆನ್ನಲ್ಲೇ ಈಗ ಜಮೀರ್ ಅವರು ಯಾವ ಕಾರಣಕ್ಕೆ ಹೋದ್ರು ಈ ಒಂದು ವಿಚಾರ ತನಿಖೆ ನಡೀತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಹೋಗಿ ಠಾಣೆಯಲ್ಲಿ ಭೇಟಿಯನ್ನ ಮಾಡಿದ್ದಾರೆ. ಜೊತೆಗೆ ಪ್ರಕರಣ ಸಂಬಂಧ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾರು ಕಲ್ಲು ತೂರಾಟ ಮಾಡಿದ್ರು ಎಂಬ ಕುರಿತು ಕೂಡ ಚರ್ಚೆ ಮಾಡಿದ್ದಾರೆ. ಜಮೀರ್ ಎಂಟ್ರಿ ಬೆನ್ನಲ್ಲೇ ಜೆಜಿಆರ್ ನಗರ ಠಾಣೆ ಮುಂದೆ ಸದ್ಯಕ್ಕೆ ಹೈ ಡ್ರಾಮಾ. ಪೊಲೀಸ್ ಠಾಣೆಗೆ ಸಚಿವ ಜಮೀರ್ ಬರ್ತಿದ್ದಂತೆ ಮಾಲಾಧಾರಿಗಳು ಎಂಟ್ರಿ ಆಗಿದ್ದಾರೆ. ಏನಾಗ್ತಿದೆ ಎಂಬುದನ್ನು ಗಮನಿಸಲು ಠಾಣೆಗೆ ತೆರಳಿದ ಮಾಲಾಧಾರಿಗಳು ಕಲ್ಲು ಎಸೆದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮಾಲಾಧಾರಿಗಳು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜಮೀರ್ ಸ್ಟೇಷನ್ಗೆ ಬರ್ತಾ ಇದ್ದಂತೆ ಮಾಲಾಧಾರಿಗಳ ರೋಷಾಗ್ನಿ ಸ್ಫೋಟ ಆಗಿದೆ. ಕೋಗಿಲು ತೆರವು ಆಪರೇಷನ್ ಆದಾಗ್ಲೂ ಜಮೀರ್ ಸಡನ್ ದೌಡಾಯಿಸಿದ್ರು. ಅಲ್ಪಸಂಖ್ಯಾತ ಸಂತ್ರಸ್ತರಿಗೆ ಮನೆ ಭರವಸೆ ಕೊಟ್ಟಿದ್ದ ಸಚಿವ ಜಮೀರ್ ಬಳ್ಳಾರಿ ಗಲಭೆ ಆದಾಗ ಮಾತ್ರ 2 ದಿನದ ನಂತರ ಜಮೀರ್ ಅವರು ಭೇಟಿ ಕೊಟ್ರು. ಬಿಜೆಪಿಯವರು ಆರೋಪಿಸಿದಂತೆ ಆಡ್ತಾ ಇರುವ ಜನ ಜಮೀರ್ ಕೇವಲ ಒಂದು ಸಮುದಾಯದ ಸಚಿವ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಈಗ ನಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಜಮೀರ್ ಎಂಟ್ರಿ ಬೆನ್ನಲ್ಲೇ ಜೆಜಿಆರ್ ನಗರ ಠಾಣೆ ಮುಂದೆ ಹೈ ಡ್ರಾಮಾ ನಡೆದಿದೆ. ಪೊಲೀಸ್ ಠಾಣೆಗೆ ಸಚಿವ ಜಮೀರ್ ಅವರು ಬರ್ತಾ ಇದ್ದಂತೆ ಮಾಲಾಧಾರಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಏನಾಗ್ತಿದೆ ಎಂಬುದನ್ನು ಗಮನಿಸಲು ಮಾಲಾಧಾರಿಗಳು ಠಾಣೆಗೆ ಹೋಗಿದ್ದಾರೆ. ಕಲ್ಲು ಎಸೆದ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮಾಲಾಧಾರಿಗಳು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಜಮೀರ್ ಸ್ಟೇಷನ್ಗೆ ಬರ್ತಾ ಇದ್ದಂತೆ ಮಾಲಾಧಾರಿಗಳ ರೋಷಾಗ್ನಿ ಸ್ಫೋಟ ಆಗಿದೆ. ಕೋಗಿಲು ತೆರವು ಆಪರೇಷನ್ ಆದಾಗಲೂ ಕೂಡ ಜಮೀರ್ ಅವರು ದೌಡಾಯಿಸಿದ್ರು. ಅಲ್ಪಸಂಖ್ಯಾತ ಸಂತ್ರಸ್ತರಿಗೆ ಮನೆ ಭರವಸೆಯನ್ನ ಕೊಟ್ಟಿದ್ರು ಸಚಿವರು. ಬಳ್ಳಾರಿ ಗಲಭೆ ಆದಾಗ ಮಾತ್ರ 2 ದಿನದ ನಂತರ ಹೋದ್ರು. ಬೇರೆ ಯಾವುದಾದ್ರೂ ಒಂದು ಪ್ರಕರಣ ಆದ್ರೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ತೊಂದರೆ ಆಗ್ತಿದೆ ಅಂತಂದ್ರೆ ಮೊದಲ ಸಾಲಿನಲ್ಲಿ ನಿಲ್ತಾರೆ. ಆದ್ರೆ
ಈ ಒಂದು ಬಳ್ಳಾರಿ ಗಲಭೆ ಆದಂತಹ ಸಂದರ್ಭದಲ್ಲೂ ಕೂಡ ಒಂದು ಗಲಭೆ ಆದ 2 ದಿನಗಳ ನಂತರ ಹೋದ್ರು. ಹಾಗಾಗಿ ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಸಮುದಾಯದ ನಾಯಕ ಅಂತ ಕೂಡ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಅದಕ್ಕೆ ಪುಷ್ಟಿ ನೀಡಿದಂತಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಜಮೀರ್ ವಿರುದ್ಧವಾಗಿ ಬಿಜೆಪಿಯವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಕೇವಲ ಒಂದು ಸಮುದಾಯದ ನಾಯಕರಾಗಿ ನಡ್ಕೊಳ್ತಾ ಇದ್ದಾರೆ, ಜನರ ಹಿತಾಸಕ್ತಿಯನ್ನ ಕಾಪಾಡುವ ದೃಷ್ಟಿಯಿಂದ ಅವ್ರು ನಡ್ಕೊಳ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿದ್ರು. ಈಗ ಏನಿಲ್ಲಿ ಸದ್ಯಕ್ಕೆ ಮಾಲಾಧಾರಿಗಳ ಒಂದು ಮೇಲೆ ಕಲ್ಲು ತೂರಾಟ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅಪ್ರಾಪ್ತ ಮುಸ್ಲಿಮರನ್ನ ಅರೆಸ್ಟ್ ಮಾಡಲಾಗಿದೆ. ತಕ್ಷಣವೇ ಠಾಣೆಗೆ ಹೋಗಿದ್ದಾರೆ. ಆದ್ರೆ ಬಳ್ಳಾರಿಗೆ ಯಾಕೆ ಹೋಗಿರ್ಲಿಲ್ಲ? 2 ದಿನದ ನಂತರ ಯಾಕೆ ಹೋಗ್ಬೇಕಾಗಿತ್ತು? ಏನೋ ತಡರಾತ್ರಿ ಬೆಂಗಳೂರಿನ ಇಲ್ಲಿ ಒಂದು ಮಾಲಾಧಾರಿಗಳ ಮೇಲೆ ಒಂದು ಗುಂಪೊಂದು ಹಲ್ಲೆಯನ್ನ ಮಾಡಿತ್ತು. ನಗರ ಏನಿದೆ, ಸೊ ಇಲ್ಲಿ ಒಂದು ಮಾಲಾಧಾರಿಗಳ ಮೇಲೆ ಒಂದು ಗುಂಪೊಂದು ಹಲ್ಲೆಯನ್ನ ಮಾಡಿತ್ತು, ಅಂದ್ರೆ ಕಲ್ಲು ತೂರಾಟ ಮಾಡಿತ್ತು. ಮೆರವಣಿಗೆ ಸಂದರ್ಭದಲ್ಲಿ ತಡರಾತ್ರಿ ಒಂದು 8 ಗಂಟೆ ಸಮಯದಲ್ಲಿ ಏನೋ ಓಂ ಶಕ್ತಿ ಮಾಲಾಧಾರಿಗಳೇನಿದ್ರು, ಸೊ ಈ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೊ ಇಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಘಟನೆ ನಡೆದಂತಹ 8 ಗಂಟೆ ಸಮಯದಲ್ಲಿ ಮಾಲಾಧಾರಿಗಳು ಹೋಗ್ತಾ ಇದ್ರು. ಆವಾಗ ಒಂದು 3 ಜನ ಯುವಕರು ಏನೋ ಒಂದು ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಘಟನೆ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೋ ಪೊಲೀಸರು ಸಹ ಒಂದು ಪ್ರಕರಣವನ್ನ ಸಹ ದಾಖಲು ಮಾಡಿಕೊಂಡು 3ರನ್ನ ಬೆಳಗಿನ ಜಾವ ಒಂದು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಬೆಳಗಿನ ಜಾವ ವಶಕ್ಕೆ ಪಡೆದುಕೊಂಡ ಕೂಡ ಇದೀಗ ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ಅವರ ಬಂದು ಸಹ ಒಂದು ಪೊಲೀಸ್ ಠಾಣೆಗೆ ಬಂದು ಮಾತುಕತೆ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರು ಬಂದ ನಂತರ ಇದೀಗ ಒಂದು ಓಂ ಶಕ್ತಿ ಮಾಲಾಧಾರಿಗಳು ಸಹ ಬಂದಿರುವಂತದ್ದು. ಅಂದ್ರೆ ಮಾತುಕತೆ ಏನಾದರೂ ನಡೆಯುತ್ತಾ ಅಥವಾ ಯಾವ ರೀತಿ ಈ ಪ್ರಕರಣ ಮುಂದೆ ತೆಗೆದುಕೊಂಡು ಹೋಗಬೇಕು, ಮತ್ತೆ 2 ಕಡೆಯಿಂದನೂ ಸಹ ಸಮಾಜದಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಪಿ ಇರಬಹುದು, ಮತ್ತೆ ಜಮೀರ್ ಅಹ್ಮದ್ ಇರಬಹುದು, ಮತ್ತೆ ಕೆಲವೊಂದಷ್ಟು 2 ಕಡೆ ಮುಖಂಡರು ಸಹ ಒಳಗಡೆ ಇರುವಂತದ್ದು. ಜೊತೆಗೆ ಏನಂದ್ರೆ ಈ ರೀತಿ ಪದೇ ಪದೇ ಆಗ್ತಾ ಇದೆ ಈ ಒಂದು ಘಟನೆ. ಇದು ಮೊದಲಲ್ಲ, ಅಂದ್ರೆ ಹಿಂದೆ ಗಣೇಶನ ಹಬ್ಬ ಸಂದರ್ಭದಲ್ಲೂ ಸಹ ಒಂದು ಘಟನೆ ಆಗಿತ್ತು. ಅದಾದ ನಂತರ ಅಯ್ಯಪ್ಪ ಸ್ವಾಮಿ ಏನೋ ಭಜನೆ ಮಾಡ್ತಾ ಇದ್ರು, ಆ ಒಂದು ಸಂದರ್ಭದಲ್ಲೂ ಈ ರೀತಿ ಆಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿನ ಸ್ಥಳೀಯರು ಏನೊಂದು ಆರೋಪವನ್ನು ಮಾಡ್ತಾ ಇದ್ರು. ಮತ್ತೆ ಪದೇ ಪದೇ ಈ ರೀತಿ ಆಗ್ತಾ ಇರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಡಿಸಿಪಿ ಜೊತೆ ಜಮೀರ್ ಅಹ್ಮದ್ ಖಾನ್ ಅವರು ಮತ್ತೆ ಮಾಲಾಧಾರಿಗಳು ಮತ್ತೆ ಮತ್ತೊಂದು ಕಡೆ ಮುಖಂಡರು ಸಹ ಒಂದು ಸಭೆಯನ್ನ ಒಳಗಡೆ ಮಾಡ್ತಾ ಇರುವಂತದ್ದು. ಈಗ ಏನು ಸಭೆಯನ್ನ ಸಹ ಒಂದು ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಏನಂದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಬಂದಿದ್ದಾರೆ, ಮತ್ತೆ 3 ಜನ ಅಪ್ರಾಪ್ತ ಯುವಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲಿ ಅವರ ಪೋಷಕರನ್ನು ಸಹ ಕರೆಸಿ ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನಾದ್ರು ಮಕ್ಕಳಿಗೆ ಏನಾದ್ರು ಯಾರಾದ್ರೂ ಹೇಳ್ಕೊಟ್ಟು ಈ ರೀತಿಯನ್ನ ಮಾಡಿದ್ರೆ ಅಥವಾ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತ. ಯಾಕಂದ್ರೆ ಅವರ ಪೋಷಕರು ಯಾರಿರ್ತಾರೆ ಅವ್ರಿಗೂ ತಿಳುವಳಿಕೆಯನ್ನ ಸಹ ಈ ಒಂದು ಸಂದರ್ಭದಲ್ಲಿ ಹೇಳಲಾಗುತ್ತೆ. ಮತ್ತೆ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ, ಮತ್ತೆ ಮಾಲಾಧಾರಿಗಳು ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ತಾರೆ. ಮತ್ತೆ ಈಗಾಗಲೇ ಆ ಯುವತಿ ಏನಿದ್ದಾರೆ, ಗಾಯಗೊಂಡಂತ ಯುವತಿ ಏನಿದ್ದಾರೆ, ಆ ಯುವತಿಗೂ ಸಹ ಚಿಕಿತ್ಸೆಯನ್ನ ಸಹ ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ ಏನಂದ್ರೆ ಈ ಒಂದು ಘಟನೆಯಲ್ಲಿ ಏನಂದ್ರೆ ಇವತ್ತಿಗೆ ಗಾಯಗಳಾಗಿರುವಂಥದ್ದು. ಹಾಗಾಗಿ ಮುಂದೆ ಈ ರೀತಿ ಘಟನೆಗಳು ನಡೀಬಾರ್ದು ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸಾಹಿತ್ಯ ಅರುಣ್, ಎಲ್ಲವೂ ಸರಿ. ಈಗ ಪೊಲೀಸರ ಮುಂದೆ ಕ್ರಮ ತೆಗೆದುಕೊಳ್ತಾರೆ, ಜೊತೆಗೆ ಈಗ ಜಮೀರ್ ಅವ್ರು ಹೋಗಿ ಮಾಹಿತಿಯನ್ನ ಪಡಿತಾ ಇದ್ದಾರೆ, ಎಲ್ಲವೂ ಸರಿ. ಆದ್ರೆ ಬಳ್ಳಾರಿಯಲ್ಲಿ ಆದಂತಹ ಘಟನೆ ಎಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಒಂದು ರೀತಿ ಭಯ ಪಟ್ಟರು ಆ ಒಂದು ಘಟನೆ, ಯಾಕೆಂದ್ರೆ ಫೈರಿಂಗ್ ಆಯ್ತು. ಆ ಒಂದು ಘಟನೆ ಆದ 2 ದಿನಗಳ ನಂತರ ಬಳ್ಳಾರಿಗೆ ಹೋಗ್ತಾರೆ. ಆದ್ರೆ ಅಲ್ಪಸಂಖ್ಯಾತರ ವಿಚಾರ ಅಂತ ಬಂದ್ರೆ ತಕ್ಷಣವೇ ಹೋಗ್ತಾರೆ. ಯಾಕೆಂತಂದ್ರೆ ಉದಾಹರಣೆಗೆ ಕೋಗಿಲು ಕ್ರಾಸ್ನಲ್ಲಿ ಅಲ್ಪಸಂಖ್ಯಾತರ ವಿಚಾರ ಅಂತ ಬಂದಾಗ ಅಲ್ಲಿಗೆ ದೌಡಾಯಿಸಿದ್ರು. ಆದ್ರೆ ಈಗ ಅಲ್ಪಸಂಖ್ಯಾತರಿಗೋಸ್ಕರನೇ ಇವರು ಅಧಿಕಾರವನ್ನು ಪಡ್ಕೊಂಡಿದ್ದಾರಾ? ಖಂಡಿತ ಸಾಹಿತ್ಯ. ಯಾಕಂದ್ರೆ ಈ ರೀತಿಯ ಅನುಮಾನಗಳು ಸಾಕಷ್ಟು ಬರುತ್ತೆ. ಯಾಕಂದ್ರೆ ಬಿಜೆಪಿ ಪಕ್ಷದವರು ಸಹ ಇದೇ ರೀತಿಯಾದ ಆರೋಪವನ್ನು ಮಾಡ್ತಾ ಇರುವಂತದ್ದು. ಜಮೀರ್ ಅಹ್ಮದ್ ಖಾನ್ ಅವರು ಏನೋ ಕೋಗಿಲು ಗಲಾಟೆ ಆದಂತ ಸಂದರ್ಭದಲ್ಲೂ ಸಹ ಅವರು ಬೇಗ ಸ್ಥಳಕ್ಕೆ ಹೋಗಿದ್ರು, ನಂತರ ಇವತ್ತು ಸಹ ಬೇಗ ಬಂದಿದ್ದಾರೆ. ಆದ್ರೆ ಬಳ್ಳಾರಿಯಲ್ಲಿ ನಡೆದಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ದಿನಗಳ ನಂತರ ತಡವಾಗಿ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ವಿಪಕ್ಷಗಳ ಒಂದು ಪ್ರಶ್ನೆ ಆಗಿರುವಂತದ್ದು. ಈ ಬಗ್ಗೆ ಜಮೀರ್ ಅಹ್ಮದ್ ಖಾನ್ ಅವರೇ ಉತ್ತರವನ್ನು ಕೊಡಬೇಕಾಗುತ್ತೆ ಇದ್ರ ಬಗ್ಗೆ. ಹಾಗಾಗಿ ಏನು ಈಗ ಬಂದಿರುವಂತವರು ಜಮೀರ್ ಅಹ್ಮದ್ ಖಾನ್ ಅವರು ಈಗ ಸಭೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅಲ್ಲಿ ಸಹ ಮಾತಾಡ್ತಾ ಇದ್ದಾರೆ. ಅವ್ರನ್ನ ಸಹ ನಾವು ನೋಡ್ತೀವಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹ ಈಗ ಸ್ವತಃ ಜಮೀರ್ ಅಹ್ಮದ್ ಖಾನ್ ಅವರು ಹೊರಗಡೆ ಬಂದಿದ್ದಾರೆ. ಅವ್ರನ್ನೇ ಹೊರಗಡೆ ಮಾತಾಡ್ತಾ ಇರುವಂತದ್ದು, ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಅಂತ ಸಾಹಿತ್ಯ. ಅವ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ. ಯಾರು ಮಾಡಿದ್ರು ತಪ್ಪು. ನೆನ್ನೆ ಬಳ್ಳಾರಿಯಲ್ಲಿ ಹೇಳಿದ್ದೀನಿ, ಯಾರು ಮಾಡಿದ್ರು ತಪ್ಪು. JDS ಅವ್ರು ಮಾಡಿದ್ರು ತಪ್ಪು, BJP ಅವ್ರು ಮಾಡಿದ್ರು ತಪ್ಪು, ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪೇ. ಈಗ ಕಾಂಗ್ರೆಸ್ ಕಾರ್ಯಕರ್ತನ ಗುಂಡಾರಿಸಿದಂತ ವ್ಯಕ್ತಿ ಗನ್ಮ್ಯಾನ್ ಏನಿದ್ದಾರೆ ಅವ್ರು ಅರೆಸ್ಟ್ ಮಾಡಿದ್ದಾರೆ. 3 ಜನ ಗನ್ಮ್ಯಾನ್ ಅರೆಸ್ಟ್ ಮಾಡಿದ್ದಾರೆ. ದೊಂಬಿ ಗಲಾಟೆಯಲ್ಲಿ ಭಾಗಿಯಾದಂತವ್ರು ಇನ್ನೂ ಅವನು ಈಗ ತನಿಖೆ ಪೊಲೀಸರು ಮಾಡಿದ್ದಾರೆ. ಈಗ 3 ಜನ ಅದು ಸತ್ಯ. ಅದು ಪ್ರೈವೇಟ್ ಗನ್ಮ್ಯಾನ್ ಇಂದ ಫೈರ್ ಆಗಿರೋದು ಸತ್ಯ. ರಾಜಶೇಖರ್ ಪ್ರೈವೇಟ್
ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.